ಇಲ್ಲಿ ಒಂದು ರೀತಿಯಲ್ಲಾದರೆ ಇವ್ರಿಗೆ ಇನ್ನೊಂದು ಚಿಂತೆ ಆಗ್ಬಿಟ್ಟಿದೆ. ಅದರ ಪರಿಸ್ಥಿತಿಗಳನ್ನು ನಾವು ಅನುಭವಿಸಬೇಕಾಗಿದೆ. ಕಾರಣ ಮತ್ತೆ ತೈಲಾತಂಕ, ಬೆಲೆ ಏರಿಕೆ ವಿಚಾರ. ಯಾಕೆ ಅಂತಂದರೆ ಆ ಕಡೆಗೆ ನಿಲ್ಲೋ ಲಕ್ಷಣಗಳಂತೂ ಕಾಣಿಸ್ತಾ ಇಲ್ಲ. ಇರಾನ್ ಮಾತ್ರ ಬಗ್ತಾ ಇಲ್ಲ. ಇರಾನ್ ಅಮೆರಿಕಾದ ಅಧ್ಯಕ್ಷರಾದಂಥ ಟ್ರಂಪ್ ಅವರನ್ನು ಕೊಲೆ ಮಾಡೋಕ್ಕೆ ಸ್ಕೆಚ್ ಹಾಕಿದೆ ಅನ್ನುವ ಇನ್ಫಾರ್ಮೇಷನನ್ನು ಇಸ್ರೇಲ್ ಕೊಟ್ಟ ನಂತರ ಅಮೆರಿಕ ನೇರವಾಗಿ ಇರಾನ್ ಮೇಲೆ ದಾಳಿಯನ್ನು ಮಾಡ್ತಾನೆ ಇದೆ. ಅದರ ಮಧ್ಯದಲ್ಲಿ ಹಾರ್ಮುಜ್ ಜಲಸಂಧಿಯ ವಿಚಾರದಲ್ಲಿ ಆತಂಕ ಇದೆ. ಈಗ ಅಲ್ಲಿರುವಂಥ ಬಂದರುಗಳ ಮೇಲೇ ಅಮೆರಿಕ ದಾಳಿ ಮಾಡ್ತಾ ಇದೆ. ವಾಣಿಜ್ಯ ಹಡಗುಗಳೆಲ್ಲ ಡ್ಯಾಮೇಜ್ ಆಗಿದೆ. ಎಲ್ಲಿ ಏನಾಗಿದೆ ಎಲ್ಲ ಇಲ್ಲಿದೆ ನೋಡಿ. ಮಧ್ಯಪ್ರಾಚ್ಯದಲ್ಲಿ ಮತ್ತೆ ಯುದ್ಧ ಕಾರ್ಮೋಡ. ಇರಾನ್ ಮೇಲೆ ಅಮೆರಿಕ ಮಿಸೈಲ್ ಮಳೆ. 140 ನೆಲೆಗಳನ್ನ ಗುರಿಯಾಗಿಸಿ ಅಮೆರಿಕ ದಾಳಿ. ಮಾತಿಗಷ್ಟೇ ಸೀಮಿತವಾದ ಶಾಂತಿ ಒಪ್ಪಂದ. ಮಧ್ಯಪ್ರಾಚ್ಯದಲ್ಲಿ ಮತ್ತೆ ಯುದ್ಧದ ಕಾರ್ಮೋಡ ಆವರಿಸಿದೆ. ಕದನ ವಿರಾಮಕ್ಕೆ ಎರಡೂ ದೇಶಗಳು ಕ್ಯಾರೆ ಅಂತಿಲ್ಲ. ಶಾಂತಿ ಒಪ್ಪಂದ ಬರೀ ಹೆಸರಿಗಷ್ಟೇ ಆಗಿದೆ. ಕೆಲವು ವಾರಗಳ ಹಿಂದಷ್ಟೇ ಇರಾನ್ ಅಮೆರಿಕ ಶಾಂತಿ ಒಪ್ಪಂದಕ್ಕೆ ಸಹಿ ಹಾಕಿ ಹಾರ್ಮುಜ್ ಜಲಮಾರ್ಗವನ್ನ ಸಂಚಾರಕ್ಕೆ ಮುಕ್ತ ಮಾಡಿತ್ತು. ಆದ್ರೀಗ ಒಪ್ಪಂದ ಕೇವಲ ಮಾತಿಗಷ್ಟೇ ಸೀಮಿತ ಎನ್ನುವಂತೆ ಮತ್ತೊಮ್ಮೆ ಪರಸ್ಪರ ದಾಳಿ ಪ್ರಾರಂಭ ಮಾಡಿರುವ ಎರಡೂ ರಾಷ್ಟ್ರಗಳು ಇದೀಗ ಎರಡನೇ ಬಾರಿಗೆ ಯುದ್ಧದ ಕರಿಚಾಯೆಗೆ ಸಾಕ್ಷಿಯಾಗಿದೆ. ಒಂದ್ ಕಡೆ ಖಮೇನಿ ಅಂತ್ಯಕ್ರಿಯೆ ನಡೀತಾ ಇದ್ರೆ, ಇತ್ತ ದಕ್ಷಿಣ ಇರಾನ್ ಮೇಲೆ ಅಮೆರಿಕ ಕ್ಷಿಪಣಿ ಸುರಿಮಳೆಯನ್ನ ಆರಂಭಿಸಿತ್ತು. ಖಮೇನಿ ಅಂತ್ಯಕ್ರಿಯೆ ಬಳಿಕವೂ ಅಮೆರಿಕ ದಾಳಿ ಮುಂದುವರೆಸಿದೆ. ಹಾರ್ಮುಜ್ ಜಲಸಂಧಿಯಲ್ಲಿ ವಾಣಿಜ್ಯ ಹಡಗಿನ ಮೇಲೆ ನಡೆದ ದಾಳಿಗೆ ಪ್ರತಿಯಾಗಿ ಅಮೆರಿಕ ಇರಾನ್ನ ಬಂದರಬಾಸ್, ಕೇಶಮ್ ದ್ವೀಪ ಸೇರಿ ಸುಮಾರು 140 ಗುರಿಗಳ ಮೇಲೆ ಭಾರೀ ವೈಮಾನಿಕ ದಾಳಿ ನಡೆಸಿದೆ. ಮಧ್ಯಪ್ರಾಚ್ಯದಲ್ಲಿ ಸಂಘರ್ಷ ಮುಂದುವರೆದಿದೆ. ಇರಾನ್ನ ಸುಪ್ರೀಂ ನಾಯಕರಾಗಿದ್ದಂತಹ ಅಯತುಲ್ಲಾ ಅಲಿ ಖಮೇನಿ ಅಂತ್ಯಕ್ರಿಯೆ ಸಂದರ್ಭದಲ್ಲಿ ಶುರುವಾದಂತಹ ದಾಳಿ ಇನ್ನೂ ಕೂಡ ಮುಕ್ತಾಯ ಆಗಿಲ್ಲ. ಈ ಹಿಂದೆ ಅಮೆರಿಕ 90 ಸ್ಥಳಗಳನ್ನು ಗುರಿಯಾಗಿಸ್ಕೊಂಡು ನಿರಂತರವಾಗಿ ದಾಳಿಯನ್ನು ನಡೆಸುವಂಥ ಕೆಲಸವನ್ನು ಮಾಡಿತ್ತು. ಇದರ ಬೆನ್ನಲ್ಲೇ ಇವತ್ತು ಕೂಡ 140 ಸ್ಥಳಗಳನ್ನು ಗುರಿಯಾಗಿಸ್ಕೊಂಡು ದಾಳಿಯನ್ನು ನಡೆಸಿದೆ. ಮುಖ್ಯವಾಗಿ ಇರಾನ್ನ ಸೇನಾ ನೆಲೆಗಳನ್ನು ಗುರಿಯಾಗಿಸ್ಕೊಂಡು ಈ ದಾಳಿಗಳು ನಡೀತಾ ಇರುವಂಥದ್ದು. ಅದರಲ್ಲೂ ಕೂಡ ಬಂದರು ಪ್ರದೇಶ, ಬಂದರ್ ಅಬ್ಬಾಸ್ ಆಗಿರ್ಬೋದು, ಕೇಶ್ಮೆ ಆಗಿರ್ಬೋದು, ಈ ರೀತಿಯಾದಂಥ ಪ್ರದೇಶಗಳನ್ನು ಗುರಿಯಾಗಿಸ್ಕೊಂಡು ನಿರಂತರವಾದಂಥ ದಾಳಿಯನ್ನು ಅಮೆರಿಕ ಮಾಡ್ತಾ ಇದೆ. ಭೀಕರ ಯುದ್ಧಕ್ಕೆ ಮುಂದಾಯ್ತ ಅಮೆರಿಕ. ಬಾಂಬರ್ ಫೋಟೋ ಹಂಚಿಕೊಂಡ ಟ್ರಂಪ್. ಇರಾನ್ ಮೇಲೆ ಅಮೆರಿಕದಿಂದ ಮಿಸೈಲ್ ಮಳೆ ಮುಂದುವರೆದಿದೆ. ನಾಮಕೆ ವಾಸ್ತೆ ಶಾಂತಿ ಒಪ್ಪಂದ ಎನ್ನುವಂತೆ ಆಗಿದ್ದು ಎರಡೂ ದೇಶಗಳು ಗೋಲಿ ಹೊಡೆದಿದೆ. ಇರಾನ್ ಮೇಲೆ ಅಮೆರಿಕ ಭೀಕರ ಯುದ್ಧಕ್ಕೆ ಮುಂದಾದಂತೆ ಕಾಣ್ತಾ ಇದ್ದು, ಈ ಸಂಬಂಧ ಡೊನಾಲ್ಡ್ ಟ್ರಂಪ್ B2 ಮತ್ತು B1 ಬಾಂಬರ್ ಫೋಟೋ ಹಂಚಿಕೊಂಡಿದ್ದಾರೆ. ಈ ಪೋಸ್ಟ್ ಮೂಲಕ ಇರಾನ್ಗೆ ಮತ್ತೆ ಟ್ರಂಪ್ ವಾರ್ನಿಂಗ್ ಕೊಟ್ಟಂತೆ ಕಾಣ್ತಿದೆ. ಇರಾನ್ನ ಮಹಶರ್ನ ನೀರು ಸಂಸ್ಕರಣಾ ಘಟಕದ ಮೇಲೇನೂ ಅಮೆರಿಕ ದಾಳಿ ಮಾಡಿದೆ. ಅಮೆರಿಕ ದಾಳಿಗೆ 4 ಬಲಿಯಾಗಿದ್ದಾರೆ. ದಾಳಿ ಬಗ್ಗೆ ಅಮೆರಿಕದ ಸೆಂಟ್ಕಾಮ್ ಹೇಳಿಕೆ ಬಿಡುಗಡೆ ಮಾಡಿದ್ದು, ಹಾರ್ಮುಜ್ ಜಲಸಂಧಿಯಲ್ಲಿ ಸಾಗುವ ವಾಣಿಜ್ಯ ಹಡಗುಗಳು ಮತ್ತು ನಾಗರಿಕ ನಾವಿಕರ ಮೇಲೆ ದಾಳಿ ನಡೆಸುವ ಇರಾನ್ನ ಸಾಮರ್ಥ್ಯವನ್ನ ಕುಗ್ಗಿಸುವ ಉದ್ದೇಶದಿಂದ ಈ ಕಾರ್ಯಾಚರಣೆ ನಡೆಸಲಾಗಿದೆ ಎಂದಿದೆ. ಅಮೆರಿಕ ದಾಳಿಗೆ ಇರಾನ್ನಲ್ಲೂ ಪ್ರತ್ಯುತ್ತರ. ಜೋರ್ಡಾನ್, ಬಹ್ರೇನ್, ಕತಾರ್, ಕುವೈತ್ ಟಾರ್ಗೆಟ್. ಅಮೆರಿಕದ ಏರ್ಬೇಸ್ ಗುರಿಯಾಗಿಸಿ ಇರಾನ್ ದಾಳಿ. ಅಮೆರಿಕ ದಾಳಿಯಿಂದ ಹೆದರದ ಇರಾನ್ ತಕ್ಕ ಪ್ರತ್ಯುತ್ತರ ಕೊಡುತ್ತಿದೆ. ಅಮೆರಿಕ ದಾಳಿಗೆ ತಿರುಗೇಟು ಕೊಟ್ಟ ಇರಾನ್ ಪಡೆಗಳು ಜೋರ್ಡಾನ್, ಬಹ್ರೇನ್, ಕತಾರ್, ಕುವೈತ್, ಒಮನ್, ಯುನೈಟೆಡ್ ಅರಬ್ ಎಮಿರೇಟ್ಸ್ ಮೇಲೆ ದಾಳಿ ಮಾಡಿದೆ. ಇಲ್ಲಿರುವ ಅಮೆರಿಕದ ವಾಯುನೆಲೆಗಳನ್ನ ಗುರಿಯಾಗಿಸಿ ಇರಾನ್ ಬ್ಯಾಲಿಸ್ಟಿಕ್ ಕ್ಷಿಪಣಿ, ಡ್ರೋನ್ ದಾಳಿಗಳನ್ನ ಮಾಡಿದೆ. ಇದರಿಂದ ಮಧ್ಯಪ್ರಾಚ್ಯದಲ್ಲಿ ಉದ್ವಿಗ್ನತೆ ಮತ್ತಷ್ಟು ತೀವ್ರಗೊಂಡಿದೆ. ಕತಾರ್ ಸೇನೆ ಇರಾನ್ ಉಡಾಯಿಸಿದ್ದ ಕ್ಷಿಪಣಿಗಳನ್ನ ಯಶಸ್ವಿಯಾಗಿ ತಡೆದಿರುವುದಾಗಿ ತಿಳಿಸಿದೆ. ಇರಾನ್ನ ಮೇಲೆ ಅಮೆರಿಕ ದಾಳಿ ಮಾಡ್ತಾ ಇದ್ದಂತೆ ಇದಕ್ಕೆ ಪ್ರತೀಕಾರ ತೀರಿಸಿಕೊಳ್ಳುವಂಥ ಕೆಲಸವನ್ನು ಕೂಡ ಸದ್ಯಕ್ಕೆ ಇರಾನ್ ಮಾಡ್ತಾ ಇದೆ. ಇರಾನ್ ಪ್ರತೀಕಾರದ ಭಾಗವಾಗಿ ಮಧ್ಯಪ್ರಾಚ್ಯದಲ್ಲಿರುವಂತಹ ಕುವೈತ್ ಆಗಿರ್ಬೋದು, ಬಹ್ರೇನ್, ಜೋರ್ಡಾನ್, UAE ಹೀಗೆ ಪ್ರಮುಖ ದೇಶಗಳಲ್ಲಿರುವಂಥ ಅಮೆರಿಕದ ಸೇನಾ ನೆಲೆಗಳನ್ನು ಗುರಿಯಾಗಿಸ್ಕೊಂಡು ದಾಳಿಗಳನ್ನು ಮಾಡ್ತಾ ಇದೆ. ಅದರಲ್ಲೂ ಕೂಡ ಕೆಲವು ದಾಳಿಗಳನ್ನು ವಿಫಲಗೊಳಿಸುವಂಥ ಕೆಲಸವನ್ನು ಬಹ್ರೇನ್ ಮತ್ತು ಕುವೈತ್ನಂಥ ದೇಶಗಳು ಮಾಡಿದ್ದಾವೆ. ಆದಾಗ್ಯೂ ಕೂಡ ಯಾವುದೇ ಸಂದರ್ಭದಲ್ಲೂ ಕೂಡ ದಾಳಿಯಾಗಬಹುದಾದಂಥ ಆತಂಕ ಈ ದೇಶಗಳಲ್ಲಿ ಕಾಡ್ತಾ ಇರುವಂಥದ್ದು. ಹೀಗಾಗಿ ಏರ್ ಡಿಫೆನ್ಸ್ ಸಿಸ್ಟಮ್ನ ಆಕ್ಟಿವ್ ಆಗಿ ಇಡಲಾಗಿದೆ. ಇರಾನ್ ದಾಳಿ ಬೆನ್ನಲ್ಲೇ ಮೊಳಗಿದ ಸೈರನ್. ದುಬೈ ನಗರದ ಮೇಲೂ ಇರಾನ್ ಅಟ್ಯಾಕ್. ದಾಳಿ ಮಾಡಿರೋ ಬಗ್ಗೆ ಇರಾನ್ ಹೇಳಿಕೆ ಕೊಟ್ಟಿದೆ. ಇರಾನ್ ವಾಯುದಾಳಿ ಬೆನ್ನಲ್ಲೇ ಕುವೈತ್, ಜೋರ್ಡಾನ್ನಲ್ಲಿ ಸೈರನ್ಗಳು ಮುಳುಗಿದೆ. ಇರಾನ್ ದಾಳಿಯಿಂದ ಜೋರ್ಡಾನ್ನಲ್ಲಿ ಏರ್ಪೋರ್ಟ್ ಸ್ಥಗಿತಗೊಳಿಸಲಾಗಿದೆ. ಪರ್ಷಿಯನ್ ಕೊಲ್ಲಿಯಲ್ಲಿ ಅಮೆರಿಕದ 5ನೇ ನೌಕಾಪಡೆಯ ನೆಲೆ ಹೊಂದಿರುವ ಬಹ್ರೇನ್ನಲ್ಲೂ ಎಚ್ಚರಿಕೆ ಕೊಡಲಾಗಿದೆ. UAE ಕೂಡ ಕ್ಷಿಪಣಿ ಮತ್ತು ಡ್ರೋನ್ ದಾಳಿಯ ಸಾಧ್ಯತೆ ಬಗ್ಗೆ ಸಾರ್ವಜನಿಕರಿಗೆ ಎಚ್ಚರಿಕೆ ಕೊಟ್ಟಿದೆ. ಇತ್ತ ದುಬೈ ಮೇಲೂ ಇರಾನ್ ಅಟ್ಯಾಕ್ ಮಾಡಿದೆ. ದುಬೈನ ಪಾಮ್ ಜುಮೀರಾದಲ್ಲಿ ದೊಡ್ಡ ಸ್ಫೋಟ ಆಗಿದೆ. ಪಾಮ್ ಜುಮೀರಾದ ಹೋಟೆಲ್ನಲ್ಲಿ ಸ್ಫೋಟದ ಶಬ್ದ ಕೇಳಿಬಂದಿದ್ದು, ಸ್ಫೋಟದ ನಂತರ ದಟ್ಟವಾದ ಹೊಗೆ ಆವರಿಸಿದೆ. ಮತ್ತೆ ಹಾರ್ಮುಜ್ನಲ್ಲಿ ಉದ್ವಿಗ್ನ ಸ್ಥಿತಿ. ಮತ್ತೆರಡು ಹಡಗುಗಳಿಗೆ ಇರಾನ್ ತಡೆ. ಮಧ್ಯಪ್ರಾಚ್ಯದಲ್ಲಿ ಮತ್ತೆ ಯುದ್ಧದ ಕಾರ್ಮೋಡ ಆವರಿಸಿದ್ರಿಂದ ಹಾರ್ಮುಜ್ನಲ್ಲಿ ಮತ್ತೆ ಉದ್ವಿಗ್ನ ಸ್ಥಿತಿ ನಿರ್ಮಾಣ ಆಗಿದೆ. ಹಾರ್ಮುಜ್ ಜಲಸಂಧಿಯನ್ನ ಮುಂದಿನ ಆದೇಶದವರೆಗೂ ಮುಚ್ಚಲಾಗಿದೆ ಅಂತ ಇರಾನ್ ಘೋಷಿಸಿದೆ. ಮತ್ತೆರಡು ಹಡಗುಗಳಿಗೆ ಇರಾನ್ ತಡೆ ಒಡ್ಡಿದೆ.
ಅಮೆರಿಕ ಮತ್ತಷ್ಟು ದಾಳಿ ನಡೆಸಿದ್ರೆ ಪ್ರದೇಶದಲ್ಲಿರುವ ಶತ್ರು ರಾಷ್ಟ್ರಗಳ ಹೆಚ್ಚುವರಿ ಸೇನಾ ನೆಲೆಗಳನ್ನ ಗುರಿಯಾಗಿಸಲಾಗುತ್ತೆ ಅಂತ ಎಚ್ಚರಿಕೆ ಕೊಟ್ಟಿದೆ. ಜಾಗತಿಕ ತೈಲ ಮತ್ತು ನೈಸರ್ಗಿಕ ಅನಿಲ ವ್ಯಾಪಾರದ 20% ಈ ಜಲಸಂಧಿಯ ಮೂಲಕವೇ ಸಾಗೋದ್ರಿಂದ ಜಾಗತಿಕ ಇಂಧನ ಮಾರುಕಟ್ಟೆಯಲ್ಲಿ ಮತ್ತೆ ಆತಂಕ ಸೃಷ್ಟಿಸಿದೆ. ಅಮೆರಿಕ ಮತ್ತು ಇರಾನ್ ಮತ್ತೆ ಮುಖಾಮುಖಿಯಾಗುವಂತಹ ಸಾಧ್ಯತೆಗಳಿರುವಂತಹ ಹಿನ್ನೆಲೆಯಲ್ಲಿ ಹಾರ್ಮುಜ್ ಜಲಸಂಧಿಯಲ್ಲಿ ಒಂದು ರೀತಿಯಾದಂತಹ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇದರ ಪರಿಣಾಮ ಜಾಗತಿಕವಾಗಿ ಕಚ್ಚಾ ತೈಲ ಮತ್ತು ನೈಸರ್ಗಿಕ ಅನಿಲ ಪೂರೈಕೆಯಲ್ಲಿ ವ್ಯತ್ಯಯ ಆಗಬಹುದಾದಂಥ ಸಾಧ್ಯತೆಗಳಿದ್ದಾವೆ. ಈ ಜಲಮಾರ್ಗವನ್ನೇ ಬಳಸಿಕೊಂಡು 20% ಕಚ್ಚಾ ತೈಲ ಮತ್ತು ನೈಸರ್ಗಿಕ ಅನಿಲವನ್ನು ಸಪ್ಲೈ ಮಾಡುವಂಥ ಕೆಲಸಗಳಾಗ್ತಾ ಇರುವಂಥದ್ದು. ಆದರೆ ಈ ಒಂದು ಜಲಮಾರ್ಗವನ್ನು ಬಂದ್ ಮಾಡಿ ಇಲ್ಲಿ ಹಾದು ಹೋಗುವ ಹಡಗುಗಳ ಮೇಲೆ ದಾಳಿ ಮಾಡುವಂಥ ಎಚ್ಚರಿಕೆಯನ್ನು ಇರಾನ್ ಕೊಟ್ಟಿರುವಂಥ ಹಿನ್ನೆಲೆಯಲ್ಲಿ ಸಾಕಷ್ಟು ಸಮಸ್ಯೆಗಳು ಉಲ್ಬಣಗೊಳ್ಳುವಂಥ ಸಾಧ್ಯತೆಗಳು ಕೂಡ ಇದೆ. ಅಂದ್ಹಾಗೆ ಶನಿವಾರ ಇರಾನ್ ಮತ್ತು ಒಮಾನ್ ವಿದೇಶಾಂಗ ಸಚಿವರು ಹಾರ್ಮುಜ್ ಜಲಸಂಧಿ ವಿಚಾರವಾಗಿ ಮಾತುಕತೆ ನಡೆಸಿದ್ರು. ತಾಂತ್ರಿಕ ಮತ್ತು ರಾಜಕೀಯ ಮಟ್ಟದಲ್ಲಿ ಚರ್ಚೆ ಮುಂದುವರಿಸೋಕೆ ಉಭಯ ರಾಷ್ಟ್ರಗಳು ಒಪ್ಪಿಕೊಂಡಿದ್ರು. ಜಲಸಂಧಿಯನ್ನ ಎಲ್ಲಾ ರಾಷ್ಟ್ರಗಳಿಗೂ ಮುಕ್ತಗೊಳಿಸುವ ಬಗ್ಗೆ ಇರಾನ್ ಯಾವುದೇ ಭರವಸೆ ಕೊಟ್ಟಿಲ್ಲ. ಹೀಗಾಗಿ ಜಾಗತಿಕ ಮಟ್ಟದಲ್ಲಿ ಮತ್ತೆ ತೈಲ ಸಮಸ್ಯೆ ಉಲ್ಬಣಗೊಳ್ಳುವ ಆತಂಕ ಆವರಿಸಿದೆ. ಒಟ್ನಲ್ಲಿ ಮಧ್ಯಪ್ರಾಚ್ಯದಲ್ಲಿ ಅಮೆರಿಕ ಇರಾನ್ ನಡುವೆ ಸಂಘರ್ಷ ತೀವ್ರ ಸ್ವರೂಪವನ್ನ ಪಡ್ಕೊಂಡಿದೆ. ಖಮೇನಿ ಅಂತ್ಯಕ್ರಿಯೆ ಬಳಿಕ ಈ ಸಂಘರ್ಷ ಮತ್ತಷ್ಟು ತೀವ್ರಗೊಂಡಿದೆ. ಈ ಸಂಘರ್ಷ ಯಾವ ಹಂತ ತಲುಪುತ್ತೋ ಗೊತ್ತಿಲ್ಲ. ಕೊಲ್ಲಿ ಕದನದಿಂದ ಜಾಗತಿಕವಾಗಿ ಆತಂಕ ಹೆಚ್ಚಳ ಆಗಿದ್ದಂತೂ ಸುಳ್ಳಲ್ಲ. ಶಬೀರ್, ಪಬ್ಲಿಕ್ ಟಿವಿ, ನವದೆಹಲಿ.